ಅಭಯಹರಂ ಸರ್ವಭೂತೈಕನಾಥಂ. ನಿರಂತರವಾಗಿ ಆ ಭಗವನ್ನಾಮ ಸಂಕೀರ್ತನೆ ವಿಷ್ಣುದಾಸನಾಮ ಪಾರಾಯಣ ಆ ಪ್ರಕಾರವಾಗಿ ಸರ್ವೋದ್ಭವಿಯಾದಂಥ ಭಗವತಿಯ ಗೌರವದೊಂದಿಗೆ 2 ದಿವಸ ಪರ್ಯಂತ ಈ ಅಕ್ಷರ ಇದು ನಡೀತದೆ. ಹಾಗೆ ಅದರಲ್ಲಿರುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಉತ್ತಮ ರೀತಿಯಲ್ಲಿ ಮಾಡಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಈ ಊರಿನ ಎಲ್ಲರಿಗೂ ಭಕ್ತರಿಗೆ ಅಂದಿರುವಂತಹ ಪತ್ರಿಕೆ ಆಮಂತ್ರಣ ಪತ್ರಿಕೆಗಳು ತಯಾರಾಗಿದೆ. ಹಾಗೆ ಪರಮಾತ್ಮ ಎಲ್ಲರೂ ಈ ಪ್ರದೇಶದ ಎಲ್ಲರೂ ಕೂಡ ಭಾಗಿಗಳಾಗಿ ತಮ್ಮ ಧನದಿಂದ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿ ಆ ಭಗವನ್ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ನಾವು ಮಾಡಿರುವಂತಹ ಏನಾದರೂ ಲೋಪದೋಷಗಳು ಅಥವಾ ನಮಗೆ ತಿಳಿದಿಂದ ಆದಂಥ ಅನ್ಯಾಯಗಳು ಪಾಪಧರ್ಮವಂತೆ ಅದೆಲ್ಲವೂ ಪರಿಹಾರ ಆಗಿ ನಾವು ಪುಣ್ಯಾತ್ಮರಾಗಿ ಮಾಡಿಕೊಳ್ಳುವಂತಹ ಒಂದು ಪರಮಾತ್ಮನ ಸನ್ನಿಧಿಗೆ ಸೇರಿದೆ. ಆ ಪ್ರಕಾರವಾಗಿ ಈ ಆಮಂತ್ರಣ ಪತ್ರಿಕೆಯನ್ನು ಮುಂದಾದ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಸ್ಪಂದನೆಯನ್ನು ನೀಡಿ ಈಗ ತಾವು ಹೇಳಿದ ಹಾಗೆ ಧನಗಳಿಂದ ಸಹಕರಿಸಿ ನೂರಾರು ಸಂಖ್ಯೆಯಲ್ಲಿ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಬೇಕು, ಈ ಜಪಯಜ್ಞದಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ಅದರ ಜೊತೆಯಲ್ಲಿ ನಡೆಯುವಂಥ ಅನ್ನದಾನಗಳು ಇನ್ನಿತರ ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು ಕೂಡ ಸಾಂಗವಾಗಿ ಸುಸೂತ್ರವಾಗಿ ಸುಂದರವಾಗಿ ನಡೆಸಿಕೊಡಬೇಕು ಅಂತ ಹೇಳಿ ನಾವು ಸೇರಿದಂಥ ಎಲ್ಲ ಪರಮ ಭಕ್ತರು ಒಂದು ತಾಯಿಯಲ್ಲಿ ಒಂದು ಮಗು ಯಾವ ರೀತಿಯಲ್ಲಿ ಭಿನ್ನ ಮಾಡಿರುತ್ತೋ ಆ ರೀತಿಯಲ್ಲಿ ಬಹಳ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕೂಡ ಪೂರ್ತಿಗೊಳಿಸಿಕೊಡಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಸುಂದರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಐತಪ್ಪ ನಿಮ್ಮವರ ಅವರು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಈ ಶ್ರೀಮದ್ ಭಾಗವತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಹರಿನಾರಾಯಣ ಮಾಸ್ಟರ್ ಕೂಡ ವೇದಿಕೆಯಲ್ಲಿ ಭಾಗವಹಿಸಬೇಕು ಅವರನ್ನು ಕೂಡ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀಮದ್ ಭಾಗವತ ಸಮಿತಿಯ ಕೋಶಾಧಿಕಾರಿಯಾಗಿರುವಂತಹ ಶ್ರೀಯುತ ಕೃಷ್ಣಮಣಿಯಣಿ ಪ್ರಬಂಧಕರು ಕೆಟಿಪಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀಮದ್ ಭಾಗವತ ಸಮಿತಿಯ ಸಂಚಾಲಕರಾಗಿರುವಂತಹ ಹರೀಶ್ ನಾಗಪಡೆ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಗಂಗಾಧರ ಮಾಷ ಅವರು ಕೂಡ ಒಂದು ವೇದಿಕೆಗೆ ಬರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮಾಧವ ಶರ್ಮಾ ಕುರ್ಮಜಿ ಅವರು ಕೂಡ ವೇದಿಕೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಗುರುಸ್ವಾಮಿ ಆಗಿರುವಂತಹ ನಾರಾಯಣ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೂಡ ನಮಸ್ಕರಿಸಿಕೊಳ್ತಾರೆ. ಇವರಿಗೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಹೊರಡಿಸಿದ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಶ್ರೀಮಂದಿರದ ಸೇವಾ ಸಮಿತಿ, ಭಜನಾ ಸಮಿತಿ, ಮಾತ ಸಮಿತಿ ಮತ್ತು ಊರ ಹೊರಗೂಡ ಎಲ್ಲ ಭಕ್ತಾಭಿಮಾನಿಗಳು ನನ್ನ ವಂದನೆಗಳು. ಶ್ರೀ ರಂಗದಾಸ ಭಜನಾ ಮಂದಿರದ ಅಲ್ಲಿ ನಾವೆಲ್ಲ ಸೇವಕರು ತೀರ್ಮಾನಿಸಿದಂತಹ ಕಾರ್ಯಕ್ರಮ ಶ್ರೀಮದ್ ಭಾಗವತ್ ಸಪ್ತಾಹ ಏಪ್ರಿಲ್ 15 ತಾರೀಕಿನಿಂದ 16 ತನಕ ನಡೆಯುತ್ತಿದೆ. ಅದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯಾಗಿ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇಲ್ಲಿ ಆಸೆಯಾಗಿದೆ. ಭಾಗವತ ಸಮಿತಿಯ ಸಂಚಾಲಕರಾದ ಹರೀಶ್ ನಾಗಪಡೆಯವರು ಅತಿಥಿ ಸ್ಥಾನ ವಹಿಸ್ತಾರೆ. ಅವರನ್ನ ತುಂಬದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆಗಳನ್ನ ನಮ್ಮ ಆತ್ಮೀಯರಾದ ಐತಪ್ಪ ಇವರು ನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬದಿಂದ ಸ್ವಾಗತಿಸ್ತಾ ಇದ್ದಾರೆ. ಇವರು ಶ್ರೀ ಭಾಗವತ ಸಪ್ತಾಹ ಶ್ರೀ ಕಾರ್ಯದರ್ಶಿ ಹರಿನಾರಾಯಣ ಮಾಸ್ಟರ್ ಶ್ರೀಕಂಠರಿಂದ ಅವರನ್ನು ಕೂಡ ನಾನು ತುಂಬದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಾರಾಯಣ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಭಾಗವತ ಸಮಿತಿಯ ಕೋಶಾಧಿಕಾರಿ ಕೃಷ್ಣಮಣಿಯ ಭಕ್ತಾದಿಗಳನ್ನು ಅದೇ ರೀತಿ
ಅಂತ ವರಿಯನ್ನು ಕುದುರೆ ಸರ್ ಮಾತಿನಿಂದ ಆರ್ಥಿಕವಾಗಿ ಸ್ವಾಗತಿಸಿದ ಸಭಾ ಕಾರ್ಯಕ್ರಮವನ್ನು ನಡೆಸುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕಾ ಬಿಡುಗಡೆಯ ವೇದಿಕೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಅದೇ ರೀತಿ ಹೋಗಲಿರುತ್ತಾರೆ. ಮೊದಲಿರುವ ಸಮಾನುಭವ ನಾವು ಭಾಗವತ ಸಪ್ತಾಹವನ್ನು ಟಿವಿ ಮಾಧ್ಯಮಗಳಲ್ಲಿ ನೋಡಿರುವುದಷ್ಟೇ. ಇಲ್ಲಿ ನಾವು ಕಾಸರಗೋಡಿನಿಂದ ಹೇಳಿದ್ರೆ ಚಂದ್ರಗಿರಿ ಒಳಗಿಂದ ಇದ್ದಾಗೆ ನಾವು ಇದನ್ನು ಫಸ್ಟ್ ಕೇಳಿರುವುದು ನನ್ನ ಅನಿಸಿಕೆ. ನಾವು ಕನ್ನಡ ಕಲಿತ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದ್ದು ಇಂತಹ ಒಂದು ಕಾರ್ಯಕ್ರಮ ಭಾಗವತ ಸಪ್ತಾಹ ನಡೆಯುತ್ತದೆ. ನಮ್ಮ ಗ್ರಾಮ ಪ್ರದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಸಂಘಟಿಸಲು ತೀರ್ಮಾನ ತೆಗೆದ ಶ್ರೀ ಧರ್ಮಸ್ಥಳ ಭಜನಾ ಮಂದಿರದ ಎಲ್ಲ ಪದಾಧಿಕಾರಿಗಳು ತಮ್ಮ ಬದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಡೆಯಲು ನಮ್ಮೆಲ್ಲರ ಸಹಕಾರ ಮೂಲಕ ನೀವೆಲ್ಲರೂ ಒಗ್ಗಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು. ಅದಕ್ಕೆ ನಮ್ಮೆಲ್ಲರ ತುಂಬ ಸಹಕಾರ ಬೇಕು. ಅದೇ ರೀತಿ ನಮ್ಮೊಂದಿಗೆ ಸಲ್ಲಿಸಬೇಕೆಂದರೆ ಶ್ರೀಯುತ ಐತಪ್ಪನವರಿರುವಂತಹ ಶ್ರೀಯುತ ಐತಪ್ಪನವರು ಅವರು ನಮ್ಮ ಈ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಭಾಗವತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಹರಿನಾರಾಯಣ ಶ್ರೀಮಂತ ಅವರಿಗೆ ಅದನ್ನು ಕೊಟ್ಟು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಒಂದು ಅವರ ಮಹತ್ ಕಾರ್ಯವನ್ನು ನೆರವೇರಿಸಿಕೊಳ್ಬೇಕು ಅಂತ ನಾನು ಅವರಲ್ಲಿ ವಿನಮ್ರ ಮಾತು ನನಗೆ ನಿರ್ದೇಶನ ಹೇಳಿದೆ. ಬಹುಶಃ ಉಡುಪಿಗಟ್ಟೆಯ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ ನಾನು ಬಹಳ ಹಿಂದೆ ನೋಡ್ತೀನಿ. ಇಷ್ಟೊಂದು ದೊಡ್ಡ ಸುಂದರವಾದ ಮಂದಿರವನ್ನು ಕಟ್ಟಿ ಬೆಳೆಸಬೇಕಾದ್ರೆ ಇದು ತುಂಬ ಸಾಧಾರಣ ಎಂದು ಕೆಲಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಇದು ಭಜನಾ ಮಂದಿರ ಆಗಬೇಕಾದ್ರೆ ಒಂದು ಭಜನಾ ಮಂದಿರದ ಅವಶ್ಯಕತೆ. ಯಾಕಂದ್ರೆ ಜನರು ಭಕ್ತರನ್ನು ಒಂದುಗೂಡಿಸುವಂತಹ ಕೆಲಸ ಭಜನಾ ಮಂದಿರಗಳು ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರೋದು. ಇಲ್ಲಿ ಯಾವುದೇ ಕಟ್ಟುನಿಟ್ಟುಗಳೇನಿಲ್ಲ. ಯಾವುದೇ ಜಾತಿ, ಯಾವುದೇ ಮತದಲ್ಲಿ, ಯಾವ ಭಾಷೆಯಲ್ಲಿ ಎಲ್ಲರೂ ಕೂಡ ಒಂದು ಬಂದು ದೇವರನ್ನು ಬಹಳ ಭಕ್ತಿಯಿಂದ ಮನಸ್ಸಿನಲ್ಲಿ ತುಂಬ ಭಜನೆ ಮಾಡುವುದು ದೊಡ್ಡ ಕೆಲಸ. ಬೇಕಾದ ಏನು ವಸ್ತುಗಳು ಬಹುಶಃ ಅವರ ಬಾಯಿ ಮಾತಾಡ್ತಿದ್ದೆ ಮನಸ್ಸಿಂದ ಭಜನೆ ಮಾಡುವಂಥ ಎಲ್ಲರೂ ಒಟ್ಟಿಗೆ ಸೇರಿ ಕನ್ನಡ ಮಂದಿರ ಎಲ್ಲರೂ ಕೂಡ ಒಂದು ಸೇರಿ ಒಂದಂತಹ ಭಕ್ತರು ಮಾಡುವಂಥ ಕೆಲಸ. ನಮ್ಮ ದಾಸರ ಕೀರ್ತನೆಯಲ್ಲಿ ನಾನು ಮಾಡ್ತಾ ಇದ್ದೆ ಭಜನೆ ಮಾಡುವಾಗ ಕಲಿಯುವುದರು ಹರಿನಾಮನೆಂದರೆ ಕುಲಕೋಟಿಗಳನ್ನು ಧರಿಸು ಸುಲಭದ ಮುಕ್ತಿಗೆ ಸುಲಭ ಜಲದುಹ ನಾಮನ ನೆನೆ ಮಾಡುವುದು ಅಂತ ಸುಲಭದ ಮುಕ್ತಿಗೆ ಸುಲಭವಾಗಿ ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ ದೇವಸ್ಥಾನಗಳಿಲ್ಲದಕ್ಕೆ ಅಥವಾ ಆಚಾರ ಕ್ರಮಗಳೆಲ್ಲ ವೃತ್ತಿಯನ್ನು ಮಾಡಲಿಕ್ಕಾಗುವುದು. ಇಲ್ಲಿ ಅವನಿಗೆ ಸುಲಭದ ಮುಕ್ತಿಗೆ ನಮಗೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಪ್ರಾಚೀನ ಪರಂಪರೆ ನಮಗೆ ಎಲ್ಲ 3-4 ಪುರುಷಾರ್ಥಗಳಲ್ಲಿ ಇರುವುದು ಮೋಕ್ಷ ಅಂತ. ಅದಕ್ಕೆ ಸುಲಭದ ಮೋಕ್ಷಕ್ಕೆ ದಾರಿ ಅಂದರೆ ದೇವರನ್ನು ಹತ್ತಿರದಿಂದ ಮಾಡುವಂತಹ ದೇವರನ್ನು ಮಾಡುವಂತಹ ಮಂದಿರಗಳನ್ನು ನಿರ್ಮಿಸಿಕೊಳ್ಳಬಹುದು. ಸ್ವಾಮಿ ಶರಣಯ್ಯಪ್ಪ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರ ಇಲ್ಲಿನ ಸೇವಾ ಸಮಿತಿ, ಭಜನಾ ಸಮಿತಿ ಮತ್ತು ಮಾತೃ ಮಂಡಳಿಯವರು ಸೇರಿಕೊಂಡು ಇಂತಹ ಒಂದು ಭಾಗವತ ಸಪ್ತಾಹ ನಡೆಸಬೇಕು ಅಂತ ಹೇಳುವ ಒಂದು ಪುಣ್ಯ ಕಾರ್ಯವನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದೀರಿ. ಆ ಪ್ರಕಾರವಾಗಿ
ಭಾಗವತ ಸಪ್ತಾಹ ಆಚರಿಸಬೇಕಾಗಿರುವಂತಹ ಸಮಿತಿಯನ್ನು ರಚಿಸಿದ್ದೇವೆ. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಕೂಡ ಮಾಡಿದ್ದೇವೆ. ಇವತ್ತು ಆ ಭಾಗವತ ಸಪ್ತಾಹದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಕೂಡ ಹಿರಿಯರ ಕೈಯಿಂದ ದೇವರ ಮುಂಭಾಗದಲ್ಲಿಟ್ಟು ಪೂಜೆ ಮಾಡಿದ ಬಳಿಕ ಹಿರಿಯರ ಕೈಯಿಂದ ಬಿಡುಗಡೆ ಕೂಡ ಆಗಿದೆ. ಇನ್ನೀಗ ನಮ್ಮ ಮುಂದೆ ಇರುವ ಕೆಲಸ ಏನು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಯಕ್ಷಗಾನ ಬಯಲಾಟದಲ್ಲಿ ಆಗದ ಗೊತ್ತ ಹಾಗೆ ಅಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ಕೊಟ್ಟರೆ ಸಾಲದು, ಹಾಗೆ ಒಬ್ಬರೇ ಮಾಡುವ ಹಾಗಿಲ್ಲ. ಯಾಕಂದ್ರೆ ಈ ಒಂದು ಪುಣ್ಯ ಕಾರ್ಯಕ್ಕೆ ಅದರದ್ದೇ ಆದ ಗೌರವ ಉಂಟು. ಶ್ರೀಮದ್ ಭಾಗವತ ಸಪ್ತಾಹದ ಶ್ರವಣ ಮಾತ್ರದಿಂದ ಪುಣ್ಯ ಸಿಗುವಂತಹ ಎಲ್ಲ ಪಾಪ ಪರಿಹಾರ ಆಗುವಂತಹ ಅಂತಹ ಒಂದು ಪುಣ್ಯ ಕಾರ್ಯ ಈ ಭಾಗವತ ಸಪ್ತಾಹ ಎಂಬುದು. ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಊರ ಬರುವವರುಗಳಿಗೆ ಈ ಆಮಂತ್ರಣ ಪತ್ರಿಕೆ ತಲುಪಿಸುವುದಕ್ಕೋಸ್ಕರ ತಂಡಗಳನ್ನಾಗಿ ಮಾಡಿ ಪ್ರತಿಯೊಂದು ಮನೆಗೆ ಸಹ ಇದನ್ನು ತಲುಪಿಸಿ ಆ ಪ್ರತಿಯೊಂದು ಮನೆಯ ಸದಸ್ಯರನ್ನು ಕೂಡ ಇಲ್ಲಿಗೆ ಬರುವಂತೆ ಮಾಡಿ ಇಡೀ ದಿವಸದ ಆ ಕಥಾಶ್ರವಣವನ್ನು ಆ ಕುಟುಂಬದ ಸದಸ್ಯರು ಕುಳಿತುಕೊಂಡು ಮಾಡಲಿಕ್ಕೆ ಇರುವಂತಹ ಆ ಸರ್ವ ವ್ಯವಸ್ಥೆಯನ್ನು ನಾವು ಮಾಡಿಕೊಡಬೇಕು. ಅದು ಮಾತ್ರ ಅಲ್ಲದೆ ನಮ್ಮ ಕಾರ್ಯಕರ್ತರಿದ್ದಾರೆ, ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಬೇಕಾಗಿ ಅಹೋರಾತ್ರಿ ದುಡಿಯುವಂತಹ ಕಾರ್ಯಕರ್ತರು ಕೂಡ ಕುಳಿತುಕೊಂಡು ಈ ಭಾಗವತ ಸಪ್ತಾಹವನ್ನು ನೋಡುವ ಹಾಗಿರಬೇಕು ನಮ್ಮ ಆ ಪ್ಲಾನಿಂಗ್. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಭಾಗವತ ಸಪ್ತಾಹ ನಡೀತಾ ಇರ್ತದೆ, ಅವರಿಗೆ ಅದನ್ನು ಕೇಳುವಂತಹ ಮತ್ತು ಅದರಲ್ಲಿ ಭಾಗವಹಿಸುವಂತಹ ಸಂದರ್ಭ ಬಾರದಿರುವಂತಹ ಸಂದರ್ಭ ಬರಬಾರದು. ಯಾಕಂದ್ರೆ ಅವರು ಅಹೋರಾತ್ರ ದುಡಿಯುವುದರೊಂದಿಗೆ ಈ ಪುಣ್ಯ ಕಾರ್ಯದಲ್ಲಿ ಕಾರ್ಯಕರ್ತರು ಕೂಡ ಭಾಗವಹಿಸಬೇಕು. ಈ ಭಾಗವತ ಪಾರಾಯಣ ಫಿಕ್ಸ್ ಆದ ನಂತರ ನಾನು ಈ ಆಮಂತ್ರಣ ಪತ್ರಿಕೆ ಕಾರಣ ನನ್ನ ಕೈಗೆ ಬರುವಾಗ ಮಾತ್ರ ನಾನು ಅದನ್ನು ಚಿಂತಿಸ್ತಾ ಇದ್ದೆ, ಅಥವಾ ಇನ್ನೊಮ್ಮೆ ಅದರ ಬಗ್ಗೆ ಹೇಳುವಾಗ ಮಾತ್ರ. ಆದ್ರೆ ಪ್ರಥಮವಾಗಿ ನಂತರದ್ದು ಈಗ ಒಂದಿನ ಕೂತ್ಕೊಂಡ ಕೂಡಲೇ ನೀವು ಅದರ ಡ್ರಾಫ್ಟ್ ಅನ್ನು ತಯಾರಿಸಬೇಕು ಅಂತ ಹೇಳಿದ್ವಿ. ಆ ಪ್ರಕಾರ ನಾನು ತಗೊಂಡು ಹೋಗಿ ಮನೆಯಲ್ಲಿ ಡ್ರಾಫ್ಟ್ ಸರಿ ಒಂದೂವರೆ ದಿನ ಸ್ವಲ್ಪ ನಮಗೆ ಸಾಧಾರಣ ಡ್ರಾಫ್ಟ್ ಮಾಡಿದರೆ ಮುಗಿಯುತ್ತೆ, ಸಮಯ ಬೇಕಾಗ್ತದೆ. ಸಾಕಷ್ಟು ಹೆಚ್ಚು ಸಮಯ ಒಂದು ವ್ಯಾಪಾರ ಅಥವಾ ತಪದ ಹಾಗೆ ಕೂತ್ಕೊಂಡು ನಮಗೆ ಮಾಡಬೇಕಾಗಿದೆ. ಪ್ರತ್ಯಕ್ಷ ಶ್ರೀಕೃಷ್ಣ ಏವ ಹೀತದ ಭಾಗವತ ಅಂದ್ರೆ ಏನು? ಪ್ರತ್ಯಕ್ಷವಾಗಿ ಅದು ಶ್ರೀಕೃಷ್ಣನೇ. ಶ್ರೀಕೃಷ್ಣ ಸಮಾಧಿ ಆಗುವಾಗ ಬುದ್ಧವರು ಕೇಳ್ತಾರಂತೆ ಶ್ರೀಕೃಷ್ಣನಲ್ಲಿ, ಭಗವಂತ ನಿನ್ನನ್ನು ಬಿಟ್ಟು ಹೋಗ್ತೀಯ ಭಗವಂತ, ನಮಗೆ ಯಾರ ಭಗವಂತ ಗತಿ ಅಂತ ಹೇಳ್ತಾರಂತೆ. ಆಗ ಬುದ್ಧವರಲ್ಲಿ ಹೇಳ್ತಾರಂತೆ, ನೋಡಮ್ಮ ನಾನು ಹೋಗುದಿಲ್ಲ, ಶ್ರೀಮದ್ ಭಾಗವತ ಇದೆ, ಅದಂದ್ರೆ ನಾನೇನು ಹೇಳ್ತೇನೆ. ಶ್ರೀಮದ್ ಭಾಗವತ ಅಂದ್ರೆ ಪ್ರತ್ಯಕ್ಷವಾಗಿ ನಾನು ಶ್ರೀಕೃಷ್ಣನೇ. ಆದ ಕಾರಣ ಪದ್ಮಪುರಾಣದಲ್ಲಿ ಹೇಳಿದ್ದು ಶ್ರೀಮದ್ ಭಾಗವತ ಪ್ರತ್ಯಕ್ಷ ಶ್ರೀಕೃಷ್ಣ ಏವ ಹೀಗೆ ಪದ್ಮಪುರಾಣದಲ್ಲಿ ನಾವು ಬೆಳೆಸ್ತೇವೆ. ಇದೆಲ್ಲ ನನ್ನ ಮನೆಯಲ್ಲಿ ಸಾಕಷ್ಟು ಸರ್ತಿ ನಾನು ಓದಿದ್ದು ಮಾರಾಯ. ಭಾಗವತ ಮನೆಯಲ್ಲಿ ಅಡ್ಡಿ ಇಟ್ಟು ಉಂಟು, ದೊಡ್ಡದುಂಟು ಸಣ್ಣದುಂಟು. ಮತ್ತೆ ಯಾಕೆ ನಾವು ಇಲ್ಲಿ ಬರಬೇಕು ಅಂತ ಹೇಳ್ತೇವೆ, ಅಥವಾ ಯಾಕೆ ಈ ಬಿಡುಗಡೆ ನಾವು ಯಾಕೆ ಅದೆಲ್ಲ ಇರಲಿ, ಈ ಆಮಂತ್ರಣ ಪತ್ರಿಕೆ ಇಷ್ಟು ಖರ್ಚು ಮಾಡಿ ಅದನ್ನು ನಿಮಗೆ ಇಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋರಿದ್ದಾರೆ. ಆದ್ರೆ ಭಾಗವತ ಮಹಿಮೆಯಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಭಾಗವತವನ್ನು ನಾವು ಸುಮ್ಮನೆ ಮನೆಯಲ್ಲಿ ಯಾರನ್ನು ಕರೆಯದೆ ನಾವು ಹೆಂಡತಿ ಮಕ್ಕಳು ಮಾತ್ರ ಭಾಗವತ ಸಪ್ತಾಹ ಮಾಡಿ ಪ್ರಯೋಜನ ಇಲ್ಲಂತೆ. ನಾವು ಕಂಟಕ ಇರುವವರನ್ನು, ಕಷ್ಟ ಇರುವವರನ್ನು, ನಮ್ಮ ಬಂಧು ಬಾಂಧವರನ್ನು ಭಾಗವತ ಸಪ್ತಾಹ ಕರಿಬೇಕು ಅಂತ ಭಾಗವತದ ಮಹಿಮೆಯಲ್ಲೇ ಹೇಳ್ತದೆ. ಆಗ ನಾವು ಬೆಳೆಸ್ತೇವೆ, ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬರಿಗೆ ಮನೆ ಇಲ್ಲ, ಅವರ ಯಾರೋ ತಂಗಿಗೆ ಮದುವೆ ಆಗಲಿಲ್ಲ, ಅಥವಾ ಇನ್ನೊಬ್ಬರಿಗೆ ಹಣಕಾಸು. ಭಾಗವತ ಸಪ್ತಾಹ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮದ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದವರು ನಮ್ಮ ಸಮಿತಿಯ ಸಂಚಾಲಕರಾದಂತಹ ಹರೀಶ್ ನಾರಾಯಣರೆಡ್ಡಿ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಪ್ರಕಾಶನಗೊಳಿಸಿ
ಹಿತನುಡಿಗಳನ್ನು ನೀಡಿದಂತಹ ನಮ್ಮ ಧಾರ್ಮಿಕ ಮೊದಲು ಐತಪ್ಪ ಮೌಳರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಾದ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರಿನಾರಾಯಣ ಮಾಸ್ಟರ್ ಸಿರಂದರ್ಗ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಮುದ್ರಣ ಸಮಿತಿಯ ಕನ್ವೀನರ್ ಆದಂಥ ನಾರಾಯಣ ಮಾಸ್ಟರ್ ಗೋಸರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮ್ಮ ಸಮಿತಿಯ ಕೋಶಾಧಿಕಾರಿಯಾದಂಥ ನಾರಾಯಣ ಮನೆಯಲ್ಲಿ ಆಗಲ್ಪಾಟಿ ಅವರಿಗೂ ಕೂಡ ಕೃಷ್ಣಮಣಿಯನ್ನ ಆಗಲ್ಪಾಟಿ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕುಂದದ ಮಾಸ್ಟರ್ ಮಟ್ಟಮಲೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಶ್ರೀಮತಿ ವಾಣಿಶ್ರೀ ಪ್ರಸಾದ ಮನಾಯಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ.